ನಮ್ಮ ಅರಿಮೆಯ ಚಾನಲ್, ನಾನು ಆಗ್ಲೇ ಹೇಳ್ದಂಗೆ ಇದು ನೀಲ್ ಡಿಗ್ರೇಸ್ ಟೈಸನ್ ಅವರಿಂದ ಇನ್ಸ್ಪೈರ್ ಆಗಿರುವಂತ ಚಾನಲ್. ಮತ್ತೆ ಅವರು ಮಾತಾಡಿರೋ ವಿಷಯಗಳು ಅಷ್ಟು ಸರಳವಾಗಿದೆ ಅಂತ ಅವ್ರ ಹತ್ರನೇ ಎತ್ಕೊಂಡು ಮಾತಾಡ್ತಿರೋ ವಿಷಯಗಳು. ಹಂಗಾಗಿ ಇದು ಅವ್ರ ಕಾಪಿ. ಓಕೆ, ಅವ್ರದೇ ಒರಿಜಿನಲ್ ವಿಡಿಯೋಗಳಿದೆ. ಆ ವಿಡಿಯೋಗಳ ಲಿಂಕ್ ಅನ್ನು ಕೂಡ ನಾನು ಇಲ್ಲಿ ಹಾಕ್ತೀನಿ. ಅಥವಾ ಅವ್ರನ್ನ ಬಿಟ್ಟು ಬೇರೆ ಯಾವುದೇ ಸೈನ್ಸ್ ಬಗ್ಗೆ ಮಾತಾಡ್ತಿರೋ ವಿಡಿಯೋಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ರು ಆ ಲಿಂಕ್ಗಳನ್ನೆಲ್ಲ ಹಾಕೋಣ. ಅದನ್ನ ನಮ್ ಜನಕ್ಕೆ ನೋಡ್ಬೇಕು, ಅದನ್ನೇ ನೇರವಾಗಿ ನೋಡೋಣ. ಇವ್ರ ಮಾತೇನ್ ಕೇಳೋದು ಅಮೆಚೂರ್ಸ್ಗಳು ಅಂತ ಅನ್ಸಿದ್ರೆ ದಯವಿಟ್ಟು ಅಲ್ಲೋಗಿ ನೋಡಿ. ನಾನು ಅದನ್ನ ಖಂಡಿತ ನಾವು ಅದಕ್ಕೆ ಬೆಂಬಲಿಸ್ತೀವಿ. ಯಾಕಂದ್ರೆ ಅದನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಖುಷಿನೇ. ಅಲ್ಲಿ ಅರ್ಥ ಆಗಿಲ್ಲ ನಮ್ಗೆ, ಅವ್ರ ಇಂಗ್ಲಿಷ್ ಏನ್ ಗುರು ಅರ್ಥನೇ ಆಗಲ್ಲ ಅಂತಂದ್ರೆ ಆ ಚರ್ಚೆಗಳನ್ನ ಸಾಧ್ಯವಾದಷ್ಟು ನಾವು ಕನ್ನಡದಲ್ಲಿ ಮಾಡೋಣ. ನಮ್ ಕೈಲಾದಷ್ಟು ನಾವು ನಮಗ್ ನೆನಪಿರೋಷ್ಟು ನಾವು ಚರ್ಚೆಗಳು ಮಾಡೋಣ. ಸೊ ಹಂಗಾಗಿ ಅವ್ರ ಹತ್ರ ಇದೆಲ್ಲ ಕಾಪಿ ಹೊಡೆದಿರೋದ್ರಿಂದ ನನ್ನ ಪಾಡ್ಕಾಸ್ಟ್ ಚಾನಲ್ಗೆ ಏನೇ ಸಿಟ್ಟಿದೀನಿ ಗೊತ್ತಾ? ಏನೋ ಚುಕ್ಕೆ ಮಾತು ಅಂತ. ಚುಕ್ಕೆ ತಾರೆ, ಸ್ಟಾರ್ ಟಾಕ್, ಚುಕ್ಕೆ ಮಾತು. ಸೊ ಹಂಗಾಗಿ ಕ್ರಿಯೇಟಿವಿಟಿಗಳೆಲ್ಲ ಬೇಡ. ನಾವು ಕ್ರಿಯೇಟಿವ್ ಥಿಂಕರ್ಸ್ ಆಗಿದ್ರೆ ಸೈಂಟಿಸ್ಟ್ ಆಗಿ ಕೂತ್ಕೊಂಡು ಮಾತಾಡ್ಬೇಕಿತ್ತು. ಜಸ್ಟ್ ಇಂಜಿನಿಯರ್ಸ್ ಆಗಿ ಕೂತ್ಕೊಂಡು ಮಾತಾಡ್ತಿದೀವಿ. ಇದನ್ನ ನೋಡಿ ನಿಜವಾಗ್ಲೂ ಕನ್ನಡದ ಸೈಂಟಿಸ್ಟ್ಗಳು ಇರೋಂಥವ್ರು, ಸಂಶೋಧನೆ ಮಾಡ್ತಾನೆ ಕೂತಿರೋಂಥವ್ರು, ಅವ್ರಿಗೆ ಕನ್ನಡ ಜನಗಳಿಗೆ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಅನ್ಸಿದ್ರೆ ಅವ್ರು ನಮ್ ಜೊತೆ ಕೊಲಾಬ್ರೇಟ್ ಮಾಡಿದ್ರು ಖುಷಿನೇ, ಅಥವಾ ಅವರೇ ಒಂದು ಹೊಸ ಚಾನಲ್ ಮಾಡ್ಕೊಂಡು ಹೇಳ್ಕೊಟ್ರು ಖುಷಿನೇ. ಬಟ್ ಇಂಟೆನ್ಷನ್ ನಮ್ಮ ಕನ್ನಡದ ಜನಗಳಲ್ಲಿ, ನಮ್ಮ ಕನ್ನಡದ ಕಮ್ಯುನಿಟಿಯಲ್ಲಿ ನಾವು ತಿಳಿಲಿ ಅಂತ, ಸೈನ್ಸ್ ಬಗ್ಗೆ ಹೆಚ್ಚೆಚ್ಚು ಮಾತು ಶುರು ಆಗ್ಲಿ ಅಂತ ಅಷ್ಟೇ. ಇದ್ರ ಬಗ್ಗೆ ತಿಳಿಸೋಷ್ಟು ದೊಡ್ಡವರಲ್ಲ, ಆಗ್ಲೇ ಹೇಳ್ದಂಗೆ ಶುರು ಆಗ್ಲಿ.